ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಇವತ್ತು ಎಮ್ಮಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಬೌಲ್ಗೆ MTR ಗುಲಾಬ್ ಜಾಮೂನ್ ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಸ್ಮೂತಾಗಿ ಕಲಿಸ್ಬೇಕು. ಇಲ್ಲಿ ಬೆಳ್ಳಲ್ಲೇ ಯೂಸ್ ಮಾಡಬೇಕು, ಅಂಗೈ ಯೂಸ್ ಮಾಡಬಾರ್ದು. ಅಂಗೈ ಯೂಸ್ ಮಾಡಿದ್ರೆ ಉಂಡೆಗಳು ಒಡೆದೋಗುತ್ತೆ. ನೆಕ್ಸ್ಟ್ ತುಪ್ಪ ಹಾಕಿ ಸ್ಮೂತಾಗಿ ಕಲಸಿ 15 ನಿಮಿಷ ಸೈಡಲ್ಲಿ ಇಡೋಣ. ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಿ ನೆಕ್ಸ್ಟ್ ನಾವು ಎಣ್ಣೆ ಕಾಯಲಿಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಉಂಡೆಗಳನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಎರಡು ಕಡೆನೂ. ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಆಗಿದೆ. ನೆಕ್ಸ್ಟ್ ಸಕ್ಕರೆ ಪಾಕಕ್ಕೆ 1 ಕಪ್ ಸಕ್ಕರೆ, ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಫ್ಲೇವರ್ಗೋಸ್ಕರ ಏಲಕ್ಕಿಯನ್ನು ಪುಡಿ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿಯನ್ನು ಸಕ್ಕರೆ ಪಾಕಕ್ಕೆ ಸೇರಿಸೋಣ. ಇಲ್ಲಿ ನೋಡ್ಬೋದು ಸಕ್ಕರೆ ಕರಗಿ ಪಾಕ ಆಗಿದೆ. ಈ ಪಾಕಕ್ಕೆ ನಾವು ಫಸ್ಟ್ ಡೀಪ್ ಫ್ರೈ ಮಾಡಿದಂಥ ಗುಲಾಬ್ ಜಾಮೂನ್ ಉಂಡೆಗಳನ್ನ ಹಾಕಿ 10 ನಿಮಿಷ ಪಾಕ ಇರೋ ತನಕ ಸೈಡಲ್ಲಿಟ್ಟು ಇಲ್ಲಿ ನೋಡ್ಬೋದು ನೀವು ಎಮ್ಮಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.